ನಮಸ್ಕಾರ ರೀ, ಬನ್ರಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಖಾರ ಮಂಡಕ್ಕಿ, ನಮ್ಮ ಕಡೆ ಉತ್ತರ ಕನ್ನಡದೊಳಗೆ ಇವು ಭಾಳ ಫೇಮಸ್ ರೀ. ಖಾರದ ಮಂಡಕ್ಕಿ ಅಂದ್ರೆ ಕುರು ಮಂಡಕ್ಕಿ. ಚಳಿಗಾಲದಾಗಂತೂ ಭಾರಿ ಬೆಸ್ಟ್ ರೀ. ಮಳೆಗಾಲಕ್ಕೆ ಚಳಿಗಾಲಕ್ಕೆ ಸ್ನ್ಯಾಕ್ಸ್ಗೆ ಸಾಯಂಕಾಲ ಚಹಾ ಕುಡಿಯುವಾಗ ಒಂದೆರಡು ಕಾಳು ತಿಂದು ಚಹಾ ಕುಡಿದ್ರೆ ಭಾರಿ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ರೀ. ಇದಕ್ಕೆ ಬೇಕಾದಂಥ ಸಾಮಾನುಗಳು ಎಣ್ಣೆ ಬೇಕು ರೀ, ಪುಟಾಣಿ ಬೇಕು, ಶೇಂಗಾದ ಕಾಳು ಬೇಕು, ಖಾರ, ಉಪ್ಪು ರುಚಿಗೆ ತಕ್ಕಷ್ಟು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೋಬೇಕು ರೀ, ಕರಿಬೇವು ಕೊತ್ತಂಬರಿ ಹಾಕೋಬೇಕು ರೀ. ಬೇಕಾಗಿರೋ ಸಾಮಗ್ರಿ ಒಳಗೆ ಅರ್ಶಿಣ ಪುಡಿನೂ ಐತ್ರಿ, ನಾಗೆಲ್ಲಿ ಮರ್ತು ಬಿಟ್ಟಿದ್ದೆ ಅದನ್ನು ಹೇಳೋದು ನಿಮ್ಗೆ. ಒಣ ಕೊಬ್ಬರಿ ಮತ್ತು ಚುಮ್ಮರಿ, ಸಕ್ಕರೆ ಪುಡಿ. ಮೊದಲು ಎಣ್ಣೆ ಒಳಗೆ ಶೇಂಗಾದ ಕಾಳು ಹಾಕಿ ಸ್ವಲ್ಪ ತೊಕ್ಕೊಳ್ಳಲ್ರಿ ಅದು, ಅಂದ್ರೆ ಕುರು ಅಂತೇಳಿ ಅಂತಿರ್ತಾವೆ ಬೇಕಾದ್ರೆ. ಹುರ್ಕೊಂಡಿರೋವನ್ರಿ ಶೇಂಗಾ ಹಸೇವ ಹಾಕ್ತಾರ್ರಿ ಹೆಚ್ಚಾಗಿ. ಭಾಳ ಹಸೇವ ಹಾಕಿದ್ವಿ ಅಂದ್ರೆ ಗೊತ್ತಿದಂಗೆ ಕಾಣ್ತಾವ್ರಿ ಅವು. ಅದಕ್ಕೆ ನಾವು ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕಿರ್ತೀವಿ ರೀ. ಇವ್ರೆ ಭಾಳ ಕುರು ಅಂತಾವೆ. ಸ್ವಲ್ಪ ಎಣ್ಣೆ ಒಳಗೆ ಇವು ಆದಲ್ರಿ, ಈಗ ಮತ್ತೆ ಪುಟಾಣಿ ಹಾಕ್ಬೇಕ್ರಿ. ಸ್ವಲ್ಪ ಒಣ ಕೊಬ್ಬರಿ ಈ ಥರ ಹೆಚ್ಚು ಹಾಕೋಬೇಕು. ಹಾಗೆಯೇ ಬೇಕಾದ ಸಾಮಾನು ಹೇಳುವಾಗ ನಿಮ್ಗೆ ಕೊಬ್ಬರಿ ಹೇಳೋದು ಮರ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಚಿಕ್ಕಿನ ಅರಿಶಿನ ಹಾಕೋಬೇಕ್ರಿ. ಆಮೇಲೆ ಚುಮ್ಮರಿ ಒಂದು ಎಲ್ಲ ಹಸನ್ ಮಾಡಿ ಇಟ್ಕೊಂಡಿರ್ಬೇಕ್ರಿ. ಆಮೇಲೆ ಇವೆಲ್ಲ ಹಿಂಗೆ ಬಿಸಿ ಆದ್ಮ್ಯಾಗ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಬೆಳ್ಳುಳ್ಳಿ ಹಾಕಿದ ನೋಡ್ರಿ ಮಸ್ತ್ ಸ್ಮೆಲ್ ಬರ್ತೈತ್ರಿ. ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಫ್ರೈ ಆಗುತ್ತಾನ ಬಿಡೋಣ್ರಿ. ಎಲ್ಲ ದಿನಸ ಹಾಕೋದ್ರೆ ಅದು ಫ್ರೈ ಹಾಕೋರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕ್ರಿ. ಸ್ವಲ್ಪ ಚಿಟಿಗೆ ಅರಿಶಿನ ಹಾಕೊಂಡಿನ್ರಿ. ಖಾರ ಹಾಕ್ಕೊಂಡಿರಿ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ಗ್ಯಾಸ್ ಇಟ್ಟು ಆರಿಸಿ ಈಗ ಇದ್ರೊಳಗೆ ಚುಮ್ಮರಿ ಹಾಕ್ತೀನಿ. ನಿಮ್ಮನ್ನ ಗ್ಯಾಸಿನ ಮ್ಯಾಗೆ ತೊಗೊಂಡು ಹಿಂಗೆ ಇದನ್ನು ಮಾಡಿದರೆ ಅಲ್ಲೇ ಕಲಸ್ಬೇಕ್ರಿ. ಸುಡು ಗ್ಯಾಸಿನ ಇದ್ರ ಮ್ಯಾಗ ಅಂದ್ರೆ ಅಲ್ಲೇ ಕುರು ಅಂತಾವ್ರಿ. ಕಾದಿರ್ತೈತಲ್ರಿ ಎಣ್ಣೆಗೆ ಕರ್ದಂಗೆ ಹಾಕವ್ರೆ.
ಅಂಗಡಿಯಾಗಿಂದ ತಂದ್ಮ್ಯಾಗ ಸ್ವಲ್ಪ ಹಸರು ಮಾಡಿಕೊಂಡು ಬಿಸಿಲಿಗಿಟ್ಟು ಮಾಡ್ಬೇಕ್ರಿ. ಕುರು ಕುರು ಬಾಯಾಗಿಟ್ಟು ಕರ್ಬೇಕ್ರಿ. ಅವ್ನು ನೋಡಿದ್ರೆ ಈಗ ತಿನ್ಬೇಕನ್ನೋ ಅಂತ ಆಸೆ ಆಗುತ್ತೆ, ಅಷ್ಟು ಚಲೋ ಆಗಿರ್ತಾವೆ. ಇದೆಲ್ಲ ಕಲಸೋದಾದ್ಮೇಲೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಆ ಸಕ್ಕರೆ ಪುಡಿನ ಟೇಸ್ಟ್ ನೋಡಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಸಕ್ಕರೆ ಪುಡಿನ ಕರ್ಕೋಬೇಕು. ಒಗ್ಗರಣೆ ಹಾಕಿ ಎಲ್ಲ ರೆಡಿ ಆಗೋದು. ಸುಮ್ಮರಿ ಅದು ರೆಡಿ ಆದಮೇಲೆ ಇವನೊಂದು 2 ಕಾಳು ಬಾಯಿ ಹಾಕ್ಕೊಂಡು ನೋಡ್ಬೇಕ್ರೆ. 2 ಕಾಳು ಬಾಯಿ ಹಾಕ್ಕೊಂಡು ನೋಡ್ತಮ್ಮ. ಸಕ್ಕರೆ ಪುಡಿ ಎಷ್ಟು ಹಾಕ್ಬೇಕಂತ ಗೊತ್ತಾಗುತ್ತೆ. ಚಲೋ ಆಗ್ಯಾವ. ಸಕ್ಕರೆ ಪುಡಿ ಹಾಕ್ಲ ಭಾಳ ಹಾಕ್ಲ ಸ್ವಲ್ಪ ಹಾಕ್ಲ. ಹಾಂ, ಈ ಥರ ಇದನ್ನು ಉದುರಿಸಿ ಕಡ್ಡಾಡ್ಸ್ಬೇಕು ರೀ. ಚುಮ್ಮರಿಗೆ ರೆಡಿ ಆದ ನೋಡ್ರಿ. ಈ ಥರ ಮಂಡಕ್ಕಿ ಮಾಡ್ರಿ, ತಿಂದು ನೋಡ್ರಿ ರುಚಿ ಆಗ್ಯಾವ ಇಲ್ಲೋ ಯಾವ ಥರ ಹಾಕವ ಅಂತೇಳಿ. ನಿಮ್ಗೆ ಲೈಕ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಕಮೆಂಟ್ನಾಗ ಏನನ್ನೋದು ತಿಳಿಸ್ರಲ್ಲ. ನಮಸ್ಕಾರ. ಒಣ ಕೊಬ್ಬರಿ ಈ ಥರ ಹೆಚ್ಚು ಚುಮ್ಮರಿಗೆ ರೆಡಿ ಆದ ನೋಡ್ರಿ.